ಅರ್ಧ ಟರ್ಮ್ ಆದಮೇಲೆ ನೋಡೋಣ ಸುಮ್ಮನಿರಿ ಅಂತ ಹೇಳಲಾಯಿತು ಅನ್ನೋದರಿಂದ ಹಿಡಿದು ಡಿ ಕೆ ಸುರೇಶ್ ಅವರ ತಲೆಯ ಮೇಲೆ ಕೈ ಇಟ್ಟು ಅರ್ಧ ಟರ್ಮ್ ಆಗುವ ಒಂದು ವಾರ ಮೊದಲೇ ನಾನು ರಿಸೈನ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಅನ್ನೋ ತನಕ ವಿವಿಧ ವರ್ಷನ್ಗಳು ನಮ್ಮ ಕಿವಿಗೆ ಬಿದ್ದಿದ್ದಾವೆ. ಸತ್ಯ ಅದು ಎರಡರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸತ್ಯ ಇದೆ ಅಂತ ಅನ್ಕೋಬೇಕಾ ಅನ್ಕೋಬಾರ್ದ? ಈಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಪಕ್ಷ ಯಾವುದು ಜವಾಬ್ದಾರಿ? ಈಗ ತಲೆ ಮೇಲೆ ಕೈ ಇಟ್ಟಿದ್ದಾರೋ, ಹೆಗಲ ಮೇಲೆ ಕೈ ಇಟ್ಟಿದ್ದಾರೋ, ಬೆನ್ನ ಮೇಲೆ ಕೈ ಇಟ್ಟಿದ್ದಾರೋ ಅದನ್ನು ಯಾರೂ ನೋಡಿಲ್ಲ. ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವ್ರು ಯಾರು ಖರ್ಗೆ ಸಾಹೇಬರು ಇಲ್ಲ, ಸೋನಿಯಾ ಗಾಂಧಿಯವರು ಇಲ್ಲ, ಈ ಕಡೆ ರಾಹುಲ್ ಗಾಂಧಿಯವರು ಇಲ್ಲ. ಯಾರು ನಂಬ್ತೀರಿ? ಆದ್ದರಿಂದ ಊಹಾಪೋಹಗಳಿಗೆ ಅವಕಾಶ ಬೇಕಾಗಿಲ್ಲ. ತೀರ್ಮಾನ ತೆಗೆದುಕೊಳ್ಳೋಂಗಿದ್ರೆ ಕಾಂಗ್ರೆಸ್ ಈಗ 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 ನಾನೂ ಸಹ ಭಾಳಷ್ಟು ಮೇಲೆ ಏರುಪೇರು ನೋಡಿದ್ದೀನಿ 50 ವರ್ಷದಲ್ಲಿ. 83ರಲ್ಲಿ ಮೊದಲನೇ 80ರಲ್ಲೂ ಟಿಕೆಟ್ ನನಗೆ ಸಿಕ್ಕಿದಾಗ ಬೇಡ ಅಂದವನು 83ರಲ್ಲಿ ಟಿಕೆಟ್ ಸಿಕ್ಕಿ 85ರಲ್ಲಿ ಟಿಕೆಟ್ ಕೊಡಲಿಲ್ಲ, 89ರಲ್ಲಿ ಟಿಕೆಟ್ ಕೊಡಲಿಲ್ಲ. ಎಲ್ಲ ಸಮಯದಲ್ಲೂ ನನಗೆ ಹೇಳೋರು ನಾವು ನೋಡ್ಕೊಳ್ತೀವಿ, ವಿ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಮೊನ್ನೆ 20ರಲ್ಲಿ ನಾನು ರಾಜ್ಯಸಭಾ ರಿಟೈರ್ ಆಗುವಾಗ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಆ ಜಾಗಕ್ಕೆ ಬಂದರು. ಸೋನಿಯಾ ಗಾಂಧಿ ಅವರು ಸ್ವತಃ ನನಗೆ ಹೇಳಿದ್ರು, ಬಿ ಕೆ ಐ ವಿಲ್ ಟೇಕ್ ಕೇರ್ ಆಫ್ ಯು. ಇಲ್ಲ ಮೇಡಮ್ ಸಾಕು, ನಾನು ಹಾಲಿಡೇ ಐ ವಿಲ್ ಟೇಕ್ ಕೇರ್ ಆಫ್ ಯು, ನೋ ನೀಡ್ ಟು ಗೋ ಆನ್ ಹಾಲಿಡೇ ಅಂತ. ಆ ಥರ ಶಿವಕುಮಾರ್ಗೂ ಹೇಳಿರ್ತಾರೆ ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಅದರ ಅರ್ಥ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಅದರ ಅರ್ಥ ಅದು ಅಗ್ರಿಮೆಂಟ್ ಅಂತಲ್ಲ. ನೀವು ಕಾಂಗ್ರೆಸ್ಸಿಗೆ ದುಡ್ದಿದ್ದೀರಿ, ನಿಮಗೆ ಸಕಾಲಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಅದರ ಅರ್ಥ ನನಗಾಗಿರ್ತಕ್ಕಂಥದ್ದು. ಬೇರೆಯವ್ರಿಗೆ ಬೇರೆ ಥರ ಅರ್ಥ ಆಗಿರ್ಬೋದು. ಯಾಕಂದರೆ ಒಬ್ರಿಗಿನ್ನ ಒಬ್ಬರಿಗೂ ಒಂದೊಂದು ಥರ ಅರ್ಥ ಆಗುತ್ತೆ. ನನ್ನ ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದೇ ಪಕ್ಷದಲ್ಲಿ ಬೆಳೆದವನು ನಾನು, ಒಂದೇ ಪಕ್ಷದ ನಾಯಕತ್ವದಲ್ಲೂ ಸಹ ಬೆಳೆದವನು. ಅವರ ಹೆಜ್ಜೆಗಳು, ಅನಿಸಿಕೆಗಳು, ಹೇಳಿಕೆಗಳು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ. ಆದ್ದರಿಂದ ಶಿವಕುಮಾರ್ಗೂ ಹೇಳಿರ್ತಾರೆ ನಾನು ನೋಡ್ಕೊಳ್ತೀನಪ್ಪ ಅಂತ. ಅದರ ಅರ್ಥ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ನನಗೂ ನೋಡ್ಕೊಳ್ತೀನಿ ಅಂತ ಹೇಳಿದ್ರು, ನಾನು ಏನಾದರೂ ಹೇಳ್ಬಿಡ್ಬೋದಲ್ಲ. ಅದು ಆ ಥರ ಸಾಧ್ಯ ಇಲ್ಲ. ಈಗ ನನಗೂ ಅನ್ಯಾಯಗಳಾಗಿದೆ ಇಲ್ಲ ಅಂತಲ್ಲ, ನಾನೆಲ್ಲೂ ನನಗೆ ಅನ್ಯಾಯ ಆಗಿದೆ ಅಂತ ಹೇಳೋದೇ ಇಲ್ಲ. ನಂದು ಮೂಲ ಕಾಂಗ್ರೆಸ್ ಪಕ್ಷ, ಅದರ ನಾಯಕತ್ವ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅದರ ಸಿದ್ಧಾಂತ, ಕಾರ್ಯಕ್ರಮ, ಇದ್ರ ಮೇಲೆ ಹೋಗೋವನೇ ವಿನಃ ಬೇರೆ ಅದರಲ್ಲಿ ಬೇರೆ ಥರ ಅರ್ಥ ಮಾಡ್ಕೊಳ್ಳೋದು ಅರ್ಥ. ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇದೆ ಎಲ್ರಿಗೂ ಸಹ. ಆದ್ದರಿಂದ ಅದನ್ನು ಅರ್ಥ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು.